ಕೆಲವೇ ದಿನಗಳಲ್ಲಿ ಬೆಂಗಳೂರು ಪೆಟ್ರೋಲ್ ಖಾಲಿಯಾಗುತ್ತೆ. ಹೊಸಕೋಟೆಯ ತೈಲ ಸಂಸ್ಕರಣಾ ಘಟಕದಲ್ಲಿ ಸ್ಟಾಕ್ ಈಗಾಗಲೇ ಖಾಲಿಯಾಗಿದೆ. ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಖಾಲಿ. ಹೊಸಕೋಟೆಯ ತೈಲ ಸಂಸ್ಕರಣಾ ಘಟಕದಲ್ಲಿ ಸ್ಟಾಕ್ ಖಾಲಿ. ದೇವನಗೊಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ನೋ ಸ್ಟಾಕ್. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಡೀಸೆಲ್ಗೆ ಹಾಹಾಕಾರ. HPCL ಡಿಪೋದಲ್ಲಿ ನಿತ್ಯ 250 ರಿಂದ 300 ಲಾರಿಗೆ ಸ್ಟಾಕ್ ಆಗ್ತಾ ಇತ್ತು. ಈಗ ನಿತ್ಯ ಕೇವಲ 150 ಲೋಡ್ ಅಷ್ಟೇ ಪೆಟ್ರೋಲ್ ಡೀಸೆಲ್ ಅಂತೆ. ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಸಿ ಅಂತ ಲಾರಿ ಚಾಲಕರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಖಾಲಿಯಾಗುತ್ತೆ. ಹೊಸಕೋಟೆಯ ತೈಲ ಸಂಸ್ಕರಣಾ ಘಟಕದಲ್ಲಿ ಈಗಾಗಲೇ ಸ್ಟಾಕ್ ಖಾಲಿಯಾಗಿದೆ. ದೇವನಗುಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ನೋ ಸ್ಟಾಕ್ ಪೆಟ್ರೋಲ್. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಡೀಸೆಲ್ಗೆ ಹಾಹಾಕಾರ. HPCL ಡಿಪೋದಲ್ಲಿ ನಿತ್ಯ 250 ರಿಂದ 300 ವರೆಗೂ ಈಗ ಲಾರಿಗಳಿಗೆ ಸ್ಟಾಕ್ ಅನ್ನ ಕೊಡ್ತಾ ಇದ್ರು. ನಿತ್ಯ ಕೇವಲ 150 ಲೋಡ್ ಅಷ್ಟೇ ಪೆಟ್ರೋಲ್ ಡೀಸೆಲ್ ಆಗ್ತಾ ಇತ್ತು. ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಸಿ ಅಂತ ಲಾರಿ ಚಾಲಕರ ಮನವಿ. ಇದೀಗ ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಖಾಲಿಯಾಗುತ್ತೆ. ಹೊಸಕೋಟೆಯ ತೈಲ ಸಂಸ್ಕರಣಾ ಘಟಕದಲ್ಲಿ ಈಗಾಗಲೇ ಪೆಟ್ರೋಲ್ ಸ್ಟಾಕ್ ಇಲ್ಲ. ದೇವನಗುಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ನೋ ಸ್ಟಾಕ್. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಡೀಸೆಲ್ಗೆ ಹಾಹಾಕಾರ ಶುರುವಾಗುತ್ತೆ. HPCL ಡಿಪೋದಲ್ಲಿ ನಿತ್ಯ 250 ರಿಂದ 300 ಲಾರಿಗೆ ಸ್ಟಾಕ್ ಕೊಡ್ತಾ ಇದ್ರಂತೆ. ಈಗ ನಿತ್ಯ ಕೇವಲ 150 ಲೋಡ್ ಅಷ್ಟೇ ಪೆಟ್ರೋಲ್ ಡೀಸೆಲ್ ಮಾಡ್ತಾ ಇರುವಂತದ್ದು. ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಸಿ ಅಂತ ಈಗ ಲಾರಿ ಚಾಲಕರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ದಿನದಿಂದ ದಿನಕ್ಕೆ ಈಗ ಪೆಟ್ರೋಲ್ ಡೀಸೆಲ್ ಹಾಹಾಕಾರ ಶುರುವಾಗುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೊಸಕೋಟೆಯ ತೈಲ ಸಂಸ್ಕರಣಾ ಘಟಕದಲ್ಲಿ ಸ್ಟಾಕ್ ಇಲ್ಲ. ದೇವನಗುಂದಿ ಪೆಟ್ರೋಲ್ ಸಂಸ್ಕರಣಾ ಘಟಕದಲ್ಲಿ ಸ್ಟಾಕ್ ಇಲ್ಲ. ಪೆಟ್ರೋಲ್ ಹಾಗೆ ಡೀಸೆಲ್ ಸ್ಟಾಕ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಡೀಸೆಲ್ಗೆ ಹಾಹಾಕಾರ ಉಂಟಾಗುತ್ತೆ. ಈಗಾಗಲೇ ದಿನನಿತ್ಯ ಡಿಪೋದಲ್ಲಿ 250 ರಿಂದ 300 ಲಾರಿಗೆ ಸ್ಟಾಕ್ ಕೊಡ್ತಾ ಇದ್ರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾಗ 150 ಲೋಡ್ ಅಷ್ಟೇ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕಲಾಗ್ತಾ ಇದೆ. ನಮ್ಮ ಮಧ್ಯಪ್ರದೇಶ ಯುದ್ಧದಿಂದ ಈ ಫ್ಯೂಲ್ ತುಂಬಾ ಕಷ್ಟ ಆಗ್ತಾ ಇದೆ. ಸಪ್ಲೈ ಆಗ್ತಾ ಇಲ್ಲ. ಯುದ್ಧ ಕಾರಣದಿಂದ ಸಪ್ಲೈ ಆಗ್ತಾ ಇಲ್ಲ. ಆದ್ರಿಂದ ಜನಗಳು ಮಿತವಾಗಿ ಬಳಸಿದ್ರೆ ಒಳ್ಳೇದು. ನಮ್ಮ HPCL ಅಲ್ಲಿ ಸುಮಾರು ಅಂದ್ರೆ 150 ರಿಂದ 160 ಲೋಡ್ ಹೋಗ್ತಾ ಇತ್ತು. ಈಗ 220 ಲೋಡ್ ವರೆಗೂ ಹೋಗ್ತಾ ಇತ್ತು. ಈಗ 120 ರಿಂದ 140 ಲೋಡ್ ಒಳಗಡೆ ಬಂದಿದೆ. 150 ಲೋಡ್ ಒಳಗಡೆ ಬಂದಿದೆ. ಅದನ್ನ ಸುಮಾರು ಅಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ರೂರಲ್ ನಲ್ಲಿ ಸುಮಾರು ಒಂದು ಅರ್ಧ ಔಟ್ಲೆಟ್ ಡೆಡ್ ಸ್ಟಾಕ್ ಆಗಿದೆ. ಪ್ಲಸ್ ನೋ ಸ್ಟಾಕ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ. ಸಪ್ಲೈ ಆಗ್ತಾ ಇಲ್ಲ. ನಿಮ್ಗೆ 2 ಲೋಡ್ ದುಡ್ಡು ಹಾಕಿದ್ರೆ ಒಂದೇ ಲೋಡ್ ಕೊಡ್ತಾ ಇದ್ದಾರೆ. 1 ಲೋಡ್ ಹಾಕಿದ್ರೆ ಇವತ್ತು ಕೊಡೋದು ನಾಳೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ. ದಯವಿಟ್ಟು ಜನರು ಮಿತವಾಗಿ ಬಳಸಿದ್ರೆ ತುಂಬಾ ಒಳ್ಳೇದು. ಮೋದಿ ಅವರು ಕರೆ ಕೊಟ್ಟಿರೋದನ್ನ ಪಾಲನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಉಪಯೋಗ ಆಗುತ್ತೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಅಭಾವ ಆಗುತ್ತೆ ಅಂತ ಹೇಳಿ ಕ್ಯಾನ್ಗಳು ತುಂಬಿಸ್ಕೊಳ್ಳೋದಾಗ್ಲಿ, ಈ ಡ್ರಮ್ಗಳು ಇಟ್ಕೊಳ್ಳೋದ್ರೆ ತುಂಬಾ ತೊಂದರೆ ಆಗುತ್ತೆ. ಪೈದು ಇಷ್ಟ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ಹಂಗ ಮಾಡೋಕೆ ಬಳಸೋದನ್ನ ಮಿತವಾಗಿ ಬಳಸಿ ನಮ್ಮ ದೇಶ ಉದ್ಧಾರ ಆಗುತ್ತೆ. ನಮ್ಮ